ಎಲ್ರಿಗೂ ನಮಸ್ಕಾರ. ಸುಮಾರು ಸಲ ಕೆಲವು ಕ್ವೆಶ್ಚನ್ಸ್‌ಗಳು ಪರ್ಸನಲ್ ಆಗಿ ಕೇಳ್ತಿರೋ ಅಥವಾ ಕಮೆಂಟ್ಸ್ ಆಕ್ಚುಲಿ ಹೈಡ್ ಆಗಿರುತ್ತೆ. ಅಷ್ಟು ಕಾಣಿಸಿರಲ್ಲ ನಿಮಗೆ. ಬಟ್ ಇನ್‌ಸ್ಟಾಗ್ರಾಮ್ ರೀಲ್ಸಲ್ಲಿ ಕೆಲವು ಕ್ವೆಶ್ಚನ್ಸ್‌ಗಳು ಕೇಳ್ತೀರಾ. ಏನಂದರೆ ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ಕೊಡಿ ಅಂತ. ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ಕೊಡೋಣ ಏನಕ್ಕೆಂತಂದರೆ ಒಂದು ತುಂಬ ಜಾಸ್ತಿ ಇದೆ. ಒಂದು 15,000-20,000 ವರೆಗೂ ಇದೆ ಕ್ರಿಸ್ಟಲ್ಸ್‌ಗಳು. ಸೊ ಏನು ಯೂಸ್ ಮಾಡಬೇಕು, ಯಾವುದು ಎತ್ತ, ಏನು ಎತ್ತ ಅದಕ್ಕೂ ಮುಂಚೆ ತಿಳ್ಕೊಳ್ಳೋಕ್ಕೂ ಮುಂಚೆ ಕ್ರಿಸ್ಟಲ್ಸ್ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸೆ ಇತ್ತು. ಅಥವಾ ಕ್ರಿಸ್ಟಲ್ ಕ್ಲಾಸಸ್ ಅಂತ ಯಾಕೆ ಸರ್ ಬೇಕು, ಇದರ ಅವಶ್ಯಕತೆ ಏನು ಅಂತಂದರೆ, ಮೊದಲನೇದು ಬಂದು ನೋಡಿ, ಪ್ರತಿಯೊಂದು ವಸ್ತು ಏನಿದೆ ಅದು ಅದರದ್ದೇ ರೀತಿಯಲ್ಲಿ ಒಂದು ಫಾರ್ಮೇಷನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಅದರದ್ದೇ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಹೋಗ್ತದೆ. ಮೊದಲನೇದು ಅದನ್ನು ಕಲಿತೀರ. ಅದಾದಮೇಲೆ ಡಿಫ್ರೆಂಟ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಫಾರ್ಮ್ಸ್ ಅಂತಂದರೆ ಅದರದ್ದೇ ಆದ ಕೆಲವು ರೀತಿಗಳು. ಸೊ ಕ್ರಿಸ್ಟಲ್ಸ್ ಅಂದರೆ ಏನು, ಮೊದಲನೇದಾಗಿ ಏನು ಬಂದಿದೆ ನೋಡಿ. ಮಿನರಲ್ಸ್ ಬಂದು ಒಂದು ಸಾಲಿಡ್ ಸ್ಟೇಟಲ್ಲಿ ಅಂದರೆ ಗಟ್ಟಿಯಾದ ಒಂದು ಕಲ್ಲು ರೀತಿ ಇರುವಂಥದ್ದು ಮಿನರಲ್ಸ್. ಉದಾಹರಣೆಗೆ ನಾವು ಕ್ಲಿಯರ್ ಕ್ವಾರ್ಟ್ಸ್ ಅಥವಾ ಸ್ಫಟಿಕಮಾಲ ಅಂತ ಏನು ಹೇಳ್ತೀವಿ, ಅದು ಸಿಲಿಕಾನ್ ಅಂತ ಏನಿದೆ ಮಿನರಲ್ಸ್ ಅದಿರುತ್ತೆ. ಸೊ ಮಿನರಲ್ಸ್ ಬಗ್ಗೆ ಸುಮಾರು ಸಲ ನಾನು ಮಾತಾಡಿದ್ದೆ. ಐರನ್ ಆಗಲಿ, ಕ್ಯಾಲ್ಸಿಯಂ ಆಗಲಿ, ಪ್ರತಿಯೊಂದು ಕೂಡ ಇದೇ ರೀತಿ ಓರ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಬರುತ್ತೆ. ಸೊ ಮಿನರಲ್ ಕ್ಯಾಟಗರಿಲಿ ಇದು ಬರುತ್ತೆ. ಅದು ಸಿಂಗಲ್ ಆಗಿ ಸುತ್ತಮುತ್ತ ಕಸ, ಕೊಳೆ, ಗಲೀಜು ಮತ್ತು ನ್ಯಾಚುರಲ್ ಆಗಿ ಅದರ ಪಾಡಿಗೆ ಅದನ್ನು ಬಿಟ್ಟಾಗ, ಕ್ಲೈಮೇಟ್ ಚೇಂಜ್ ಆದಾಗ, ವಾತಾವರಣದ ಬದಲಾವಣೆಗಳು, ಅದು ಬಿಸಿಯಾಗುತ್ತೆ, ಕೋಲ್ಡ್ ಆಗುತ್ತೆ, ಈ ರೀತಿ ಒಂದು ಬದಲಾವಣೆಗಳಾಗಿ ಚೇಂಜ್ ಆಗಿ ಅದರದ್ದೇ ಆದ ಒಂದು ರೀತಿಯಲ್ಲಿ ಒಂದು ಅದಕ್ಕೆ ಸರಿಯಾದ ಪರಿಸ್ಥಿತಿಯಲ್ಲಿದ್ದಾಗ ಮಾತ್ರ ಕೆಲವು ಕ್ರಿಸ್ಟಲ್ಸ್ಗಳು ಫಾರ್ಮ್ ಆಗುತ್ತೆ. ಆಯಿತಾ? ಇದು ಸುಮಾರು ಸ್ಟೋರಿಗಳಿದೆ. ಅಂದರೆ ಸ್ಟೋರಿ ಅಂದರೆ ಕಾನ್ಸೆಪ್ಟ್ಗಳಿದೆ. ಮೊಲ್ಟನ್ ಲಾವಾ ಬಂದಾಗ ಕೆಲವು ಇದಾಗ್ತು. ಅದಕ್ಕೂ ಮುಂಚೆ ಏನೂ ಇರಲಿಲ್ಲ. ಸಮುದ್ರದಲ್ಲಿ ಸಿಗುತ್ತೆ. ನಮ್ಮ ಕಲ್ಲುಗಳೆಲ್ಲನೂ ಬಂದು ಮಿನರಲ್ಸಿಂದನೇ ಒಂದು ಮಿಕ್ಸ್ ಆಗಿ ಒಂದು ಕಲ್ಲು ಬಂಡೆ ಕಲ್ಲಾಗಿರುತ್ತೆ. ಸೊ ಪ್ರತಿಯೊಂದು ಕಲ್ಲಲ್ಲೂ ಮಿನರಲ್ಸ್ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ. ಸೊ ಹಾಗಾಗಿ ಎಲ್ಲೋ ಒಂದು ಇಂಟರ್ಲಿಂಕ್ ಇರುತ್ತೆ. ಅದರ ಬಗ್ಗೆ ಮಾತಾಡ್ತೀವಿ. ಅದನ್ನು ಇಲ್ಲಿ ಓಪನ್ ಆಗಿ ರೀತಿ ಹೇಳಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ. ಸ್ವಲ್ಪ ಹಿಂಸೆ, ಅದು ಸರಿ ಬರಲ್ಲ ಅಂತ. ಸೊ ಮೊದಲನೇದು ಬಂದು ನೋಡಿ, ಕ್ರಿಸ್ಟಲ್ಸ್ ಅಂದರೆ ಏನೂ ಇಲ್ಲ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಮಿನರಲ್ಸ್ ಅಂತ ಏನಿರುತ್ತೆ. ಮಿನರಲ್ ಏನು ಪ್ಯೂರ್ ಇರುತ್ತೆ, ಫುಲ್ ಕ್ಲೀನ್ ಇರುತ್ತೆ. ಅದು ಕಲ್ಲು ರೀತಿ ಗಟ್ಟಿಯಾದಾಗ, ಅದರದೇ ರೀತಿಯಲ್ಲಿ ಗಟ್ಟಿಯಾದಾಗ, ಆಯಿತಾ? ಸೊ ತುಂಬ ವರ್ಷಗಳಾದಮೇಲೆ ಒಂದು ಬದಲಾವಣೆ ಆಗಿರುತ್ತೆ. ಒಂದು ವಸ್ತು ಬದಲಾದಾಗ ಅದರದೇ ರೀತಿಯಾದ ಒಂದು ಶಕ್ತಿ ಇರುತ್ತೆ. ಅದರದೇ ಆದ ರೀತಿಯಲ್ಲಿ ಒಂದು ಬದಲಾವಣೆ ತಂದಿರುತ್ತೆ. ಅದನ್ನು ನಾವು ನಮ್ಮ ಮಾಮೂಲಿ ಡೈಲಿ ಲೈಫಲ್ಲಿ, ದೈನಂದಿನ ಜೀವನದಲ್ಲಿ ಯಾವ ರೀತಿ ಉಪಯೋಗಿಸೋದು ಅಂತ ಕಲಿಯೋದು ಬಂದು ಕ್ರಿಸ್ಟಲ್ ಕೋರ್ಸಲ್ಲಿ ಏನಂದರೆ ಕಂಟೆಂಟ್ ಇದನ್ನು ಎಂಡ್ ಮಾಡೋಕ್ಕಾಗಲ್ಲ. ಕೋರ್ಸ್ ಏನಕ್ಕೆ ಅವಶ್ಯಕತೆ ಅಂತ ಯಾರು ಕೇಳ್ತಿದ್ರೆ ಅವ್ರಿಗೆ ಡೈರೆಕ್ಟಾಗಿ ವಿಷಯ ಹೇಳ್ಬಿಡ್ತೀನಿ. ಇದನ್ನು ಕಂಟೆಂಟ್ ರೀತಿ ನಿಮ್ಗೆ ಎಂಡ್ ಮಾಡೋಕ್ಕಾಗಲ್ಲ. ಇಷ್ಟೇ ಇರೋದು ಅಂತಂದ್ಬಿಟ್ಟು ಸ್ಟಾಪ್ ಮಾಡೋಕ್ಕಾಗಲ್ಲ. ನಂಬರ್ಸ್ ಬಗ್ಗೆ, 1ರಿಂದ 9 ಬಗ್ಗೆ ಮಾತಾಡ್ತೀವಿ. ಗ್ರಹಗಳ ಬಗ್ಗೆ ಮಾತಾಡ್ತೀವಿ. ಗ್ರಹಗಳು ಯಾವ ರೀತಿ ಮೂವ್ಮೆಂಟ್ ಆಗ್ತದೆ ಮಾತಾಡ್ತೀವಿ. ಇದರಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಪ್ರತಿಯೊಂದು ಹೊಸ ವಿಷಯಗಳು, ಹೊಸ ವಸ್ತುಗಳು, ಮತ್ತು ಯಾವುದನ್ನು ಯೂಸ್ ಮಾಡ್ಬೋದು, ಯಾವುದಕ್ಕೆ ಫೀಡ್ಬ್ಯಾಕ್ಗಳು ಸಿಕ್ಕಿರುತ್ತೆ, ಯಾವುದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಯಾವ ವಸ್ತು ಏನು, ಈ ರೀತಿ ಕಲಿತಾ ಹೋದಾಗ ಇದು ನಿಲ್ಲಲ್ಲ ಇದು. ಸೊ ಕ್ಲಾಸಸ್ 4 ದಿನ 5 ದಿನ ಅಂದರೆ ಅದು ಅಷ್ಟಕ್ಕೆ ನಿಲ್ಲಲ್ಲ. ಎಕ್ಸ್ಟ್ರಾ ಪೈಲಪ್ ಆಗ್ತಾ ಅಂದರೆ ನಿಮಗೆ ಮಾಮೂಲಿ ಜೋಡಿಸ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಒಂದು ಕಂಟೆಂಟ್ ಅನ್ನೋಕ್ಕಿಂತ ಜಾಸ್ತಿ ಒಂದು ಸ್ಟೋರ್ ರೂಮ್ ಥರ ಅಂದ್ಕೊಳ್ಳಿ. ಸೊ ಕ್ರಿಸ್ಟಲ್ಸ್ ಅಂತ ಏನಿದೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ಲಿ ಬಂದು ನಾಲೆಡ್ಜ್ ಮೇಲೆ ಡಿಪೆಂಡ್. ಯಾವುದನ್ನು ಎಲ್ಲಿ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು ಅಂತ. ಕ್ರಿಸ್ಟಲ್ಸ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೆ. ಚಕ್ರ ಅಂತ ಏನಿದೆ, ಚಕ್ರ ಹೀಲಿಂಗ್ ಕಲ್ಲು ಕೂಡ ಮಾಡ್ತಾರೆ. ಪ್ರಾಬ್ಲಮೆಟಿಕ್ ಏನಿರುತ್ತೆ, ಸೊ ಪ್ರತಿಯೊಂದು ಕೂಡ ಕ್ರಿಸ್ಟಲ್ಸ್ನ ಸಮಸ್ಯೆ ಆಧಾರಿತ ಮೇಲೆ, ಸೊ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ರೀತಿಯಲ್ಲೇ ಕೊಡೋದು. ಬಟ್ ಅದನ್ನು ಯಾವ ರೀತಿ ಕೊಡಬೇಕು, ಏನು ರೀತಿ ಯೂಸ್ ಮಾಡೋಕ್ಕೂ ಮುಂಚೆ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಮಾತಾಡ್ತೀನಿ. ಸೊ ಕ್ರಿಸ್ಟಲ್ ಅನ್ನೋದು ಬಂದು ನಾವೇನು ಮಾತಾಡ್ತಾ ಇದ್ದೀವಿ, ಅದು ಡಿಫ್ರೆಂಟ್ ಫಾರ್ಮ್ಸಲ್ಲಿರುತ್ತೆ. ಸೊ ವಿವಿಧ ರೂಪಗಳಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ. ಸೊ ಒಂದೇ ವಸ್ತು, ಸಿಟ್ರಿನ್ ಅಂತ ಬ್ರೇಸ್ಲೆಟ್ ಏನು ತೋರಿಸಿದ್ದೆ ನಿಮಗೆ, ದುಡ್ಡು ಕಾಸು ಲಕ್ಕು ಬಿಸ್ನೆಸ್ ಫಾಸ್ಟ್ ಆಗೋಕ್ಕೆ ಅಂತ ಅಂದ್ಬಿಟ್ಟು, ಯೆಲ್ಲೋ ಕಲರ್ ಫುಲ್ ಕ್ಲಿಯರ್ ಇದು. ಸೊ ರಾ ಅಂತಂದರೆ ನೋಡಿ ಈ ರೀತಿ ಇರುತ್ತೆ. ಅಂದರೆ ನಾವು ಪೀಸ್ ಮಾಡಿದಾಗ ಮಣ್ಣೆಲ್ಲ ಮೆತ್ಕೊಂಡಿರೋದೇನಿದೆ ನೋಡಿ ಈ ರೀತಿ ಇರುತ್ತೆ. ಇದನ್ನು ರಾ ಫಾರ್ಮ್ ಅಂತ ಹೇಳ್ತೀವಿ. ಇದನ್ನು ಎಲ್ಲಿ ಇದನ್ನು ಯೂಸ್ ಮಾಡಬೇಕಾ, ಯೂಸ್ ಮಾಡಬಾರ್ದಾ, ಅಥವಾ ಇದರಿಂದ ಸೀದಾ ಬಂದು ನಿಮಗೆ ಬೀಡ್ಸ್ ಕೈಗೆ ಹಾಕ್ತೀವಲ್ಲ ನಾವು ಬ್ರೇಸ್ಲೆಟ್, ಅದನ್ನು ಮಾತ್ರ ಮಾಡ್ತೀವಾ ಅಂತಂದರೆ ಇಲ್ಲ. ಇದನ್ನು ಕೂಡ ಉಪಯೋಗಿಸ್ತೀವಿ. ಪರ್ಟಿಕ್ಯುಲರ್ಲಿ ವಾಸ್ತು ಕರೆಕ್ಷನಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಇದನ್ನು ಕೆಲವು ಜಾಗದಲ್ಲಿ, ಕೆಲವು ದಿಕ್ಕಿನಲ್ಲಿ ಕರೆಕ್ಟ್ ಜಾರಿಲಿ ಇಟ್ಕೋತೀವಿ. ಸೊ ಇದನ್ನು ಕಲಿಯೋದು, ಕಲಿಕೆ ಅಂತ ಬಂದಾಗ ನೋಡಿ ಇದನ್ನು ಕಲಿತೀರಾ. ಬಟ್ ನೀವು ತಿಳ್ಕೊಳಕ್ಕೆ ಮಾತ್ರ, ಬರೀ ತಿಳ್ಕೊಬೇಕು ಅಂದರೆ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಒಂದೇ ವಸ್ತು. ಇದು ಬಂದು ರಾ ಅಂತ ಹೇಳ್ತೀವಿ. ಇದನ್ನು ಅದರದ್ದೇ ರೀತಿಯಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದು ನೋಡಿ ಇದು ಟಂಬಲ್ ಅಂತ ಅಂದ್ಬಿಟ್ಟು. ಸೊ ಇದೇನಿತ್ತು, ಇದೇ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇದೆ. ಬಟ್ ಈ ರೀತಿ ನೋಡಿ ಕ್ಲಿಯರ್ ಆಗಿ ಕೂಡ ಇರುತ್ತೆ. ಸೊ ಸುಪೀರಿಯರ್ ಕ್ವಾಲಿಟಿ ಸ್ಟೋನ್ಸ್ ಏನಿರುತ್ತೆ ಅದು ಈ ರೀತಿ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿರೋಂಥದ್ದು ಬಂದು ಈ ರೀತಿ ಇರುತ್ತೆ. ಇದನ್ನೇ ನೈಸ್ ಮಾಡಿರೋ ಅಂಥದ್ದು ಅಥವಾ ಸ್ವಲ್ಪ ಚಿಕ್ಕದು, ಸರಿನಾ? ಇದು ಟಂಬಲ್ ಆಯಿತು. ನೆಕ್ಸ್ಟ್ ಬಂದು ಪಿರಮಿಡ್ ಯೂಸ್ ಮಾಡ್ತೀವಿ, ವಾಸ್ತು.
ಸೊ ಮಾಮೂಲಿ ಮೇಯ್ನ್ ಏರಿಯಾ ಬಂದು ಇನ್ನೊಂದು ವಾಸ್ತುನೇ. ಸೊ ವಾಸ್ತು ಮೇಲೆ ಪಿರಮಿಡ್ನ ಯೂಸ್ ಮಾಡ್ತೀವಿ ಒಂದು ಪರ್ಟಿಕ್ಯುಲರ್ ದಾರಿಲಿ, ದಿಕ್ಕಲ್ಲಿ, ಪರ್ಟಿಕ್ಯುಲರ್ ಸೈಜಲ್ಲಿ. ಪಿರಮಿಡ್ಗಳು ಸುಮ್ಮನೆ ಮಾಡೋಂಗಿಲ್ಲ. ಪಿರಮಿಡ್ಗಳು ಏನು ಮಾಡಿದ್ರೆ ಅಂದರೆ ಸೇಲ್ ಮಾಡಿಬಿಡ್ತಾರೆ ಆನ್ಲೈನಲ್ಲಿ. ಸೈಜ್ ಕರೆಕ್ಟಾಗಿರಬೇಕು ಅದು. ಸೊ ಕಸ್ಟಮೈಸ್ ಮಾಡ್ಕೋಬೇಕು, ಸೈಜ್ ಕರೆಕ್ಟಾಗಿರಬೇಕು. ಎಷ್ಟು ಏರಿಯಾದಲ್ಲಿ ಯಾವ ಒಂದು ಜೆಮೆಟ್ರಿ ಇದೆ ಅದನ್ನು ನೋಡಿಕೊಂಡು ಯಾವ ಒಂದು ಪಾಯಿಂಟಲ್ಲಿ ನಾವು ಕೊಡ್ತಾ ಇರ್ತೀವಿ ಅಲ್ಲಿ ಸೈಜ್ ಕರೆಕ್ಟಾಗಿರಬೇಕು. ಏನಕ್ಕೆ ಮತ್ತು ಬ್ರೇಸ್ಲೆಟ್. ಸೊ ಇಮೇಜ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಬಟ್ ಬ್ರೇಸ್ಲೆಟ್ ಇದು ನಾನು ಮಾಮೂಲಿ ಸುಮಾರು ಸಲ ಹೇಳಿದ್ದೆ. ಫುಲ್ಲು ಕ್ಲಿಯರ್ ಹಳದಿ ಬಣ್ಣ ಇರುತ್ತೆ. ಸೊ ಇದು ಬ್ರೇಸ್ಲೆಟ್. ನೆಕ್ಸ್ಟ್ ಬಂದು ನೋಡಿ, ಇದನ್ನು ಟವರ್ ಅಂತ ಹೇಳ್ತೀವಿ. ಸೊ ಸಿಂಗಲ್ ಪಾಯಿಂಟ್ ಇರ್ಬೋದು ಅಥವಾ ಡಬಲ್ ಪಾಯಿಂಟ್, ಎರಡು ಕಡೆ ಶಾರ್ಪ್ ಇರ್ಬೋದು. ಸೊ ಇದು ಕೂಡ ನಿಮ್ಗೆ ಇಮೇಜ್ ಸರಿ ಕಾಣಿಸ್ತಲ್ಲ. ಅದೇ ಕ್ರಿಸ್ಟಲ್ ಬಾಲ್, ಇದನ್ನು ಕ್ರಿಸ್ಟಲ್ ಬಾಲ್ ಅಂತ ಹೇಳ್ತೀವಿ. ಸೊ ಇಷ್ಟು ಜೊತೆಯಲ್ಲಿ ಇನ್ನೇ ಬೇರೆ ಬೇರೆ ವೆರೈಟಿಗಳಿದೆ ಅಂದರೆ ಇದೆ, ಸುಮಾರು ಕಾಂಬಿನೇಷನ್ಸ್ಗಳಿದೆ. ಅದಾದಮೇಲೆ ಬೇರೆ ರೀತಿಯ ವಸ್ತುಗಳು ಯೂಸ್ ಮಾಡ್ತೀವಿ. ಸೊ ಇದನ್ನು ಯಾಕೆ ಯೂಸ್ ಮಾಡ್ತೀವಿ, ಈ ರೀತಿ ಏನಕ್ಕೆ ಮಾಡ್ತಾರೆ, ಇದು ಫುಲ್ ಸುಮಾರು ಸಲ ನೋಡಿರ್ತೀರ. ಕ್ರಿಸ್ಟಲ್ ಬಾಲ್ ಅಂತ ಸರ್ಚ್ ಮಾಡಿ ಸುಮಾರು ಸಿಗುತ್ತೆ. ಇದನ್ನು ಯಾಕೆ ಯೂಸ್ ಮಾಡ್ತಾರೆ, ಮತ್ತು ಕೆಳಗಡೆ ನೋಡಿ ಗ್ರಿಡ್ ಹಾಕಿದ್ದಾರೆ. ಸೊ ಕ್ರಿಸ್ಟಲ್ ಗ್ರಿಡ್ ಬಗ್ಗೆ ನಾನು ಮಾತಾಡಿದ್ದೆ. ಇದನ್ನು ಕಲಿಯೋದು. ಸೊ ಏನು ಈ ವಸ್ತು ಏನಿದೆ ಯಾವ ರೀತಿ ಯೂಸ್ ಮಾಡ್ತೀರಾ, ಟವರ್ ಅಂತ ಹೇಳ್ತೀವಿ, ಅದು ವಾಂಡ್ ಅಂತ ಬರುತ್ತೆ, ಇದು ಬರುತ್ತೆ, ಪಾಯಿಂಟರ್ಸ್ ಅಂತ ಬರುತ್ತೆ. ಸೊ ಅದರದ್ದೇ ಆದ ರೀತಿ ಸುಮಾರು ವಸ್ತುಗಳು ಸುಮಾರು ರೀತಿಯಲ್ಲಿ ಸುಮಾರು ಆಕಾರಗಳಲ್ಲಿ ಸಿಗುತ್ತೆ. ಇದರ ಬಗ್ಗೆ ನೀವು ಕಲಿಯೋದು. ಯಾವುದು ಒಂದೇ ವಸ್ತುವಲ್ಲಿ ಈಗ 8ರಿಂದ 10 ಥರ ನಿಮಗೆ ಸಿಕ್ತು. ಅದನ್ನು ಯಾವ್ಯಾವ ಪರಿಸ್ಥಿತಿಯಲ್ಲಿ, ಯಾವ್ಯಾವ ಸಿಚುವೇಷನಲ್ಲಿ, ಯಾವ್ಯಾವ ಒಂದು ಉದ್ದೇಶಕ್ಕೋಸ್ಕರ ಯೂಸ್ ಮಾಡಬೇಕು ಅಂತ ಕಲಿಯೋದು ಬಂದು ಕ್ರಿಸ್ಟಲ್ ಕ್ಲಾಸಸ್. ಇದನ್ನು ಎಲ್ಲಿಡಬೇಕು, ಏನು ಮಾಡಬೇಕು, ಯಾವ ದಿಕ್ಕಲ್ಲಿಡಬೇಕು, ಮತ್ತು ಯಾವ ಒಂದು ಇದ್ರ ಮೇಲೆ ಡಿಪೆಂಡು. ಅದಾದಮೇಲೆ ಕೋರ್ಸ್ ಅಂತ ಬಂದಾಗ ಯಾವ ರಾಶಿಗೆ ಯಾವುದು ಒಳ್ಳೆಯದು, ಮತ್ತು ಯಾವ ರಾಶಿ ಆಧಾರದ ಮೇಲೆ ಯಾವ್ಯಾವ ಕೆಲಸಗಳು ಮಾಡ್ಬೋದು ಏನಿತ್ತು. ಸೊ ಈ ರೀತಿ ತುಂಬ ಡೀಪ್ ಲೆವೆಲಲ್ಲಿ ಜಾಸ್ತಿ ಇದೆ. ತುಂಬ ಜಾಸ್ತಿ ಇದೆ. ನಾನೇನು ಅಂದರೆ ಇದನ್ನು ಯೂಸ್ ಮಾಡ್ತಾರೆ, ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾರೆ, ಆರಾಮಾಗಿ ಯೂಸ್ ಮಾಡ್ತಾರೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಆಯಿತಾ, ತುಂಬ ರಿಸಲ್ಟ್ಗಳು ಬರುತ್ತೆ. ಏನಕ್ಕೆ ಅಂದರೆ ಈ ವಸ್ತು ಏನಿದೆ ಇದು ಭೂಮಿ ಮೇಲೆ ನ್ಯಾಚುರಲ್ ಆಗಿರೋದು. ಸೊ ಒರಿಜಿನಲ್ ಯೂಸ್ ಮಾಡಿದ್ರಿ ಅಂತಂದರೆ ಅದರದ್ದೇ ಗುಣ ಇರುತ್ತೆ, ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕು. ಉದಾಹರಣೆಗೆ ಒಂದು ಹೊಸ ದೇವಸ್ಥಾನ ಮಾಡಿದ್ವಿ ಅಥವಾ ಒಂದು ಹೊಸದೇನೋ ಇದು ಮಾಡಿದ್ವಿ ಅಂತಂದರೆ ಆ ದೇವರಿಗೆ ಶಕ್ತಿ ಬರೋಂಗೆ ಯಾವ ರೀತಿ ಮಾಡ್ತೀವಿ ಆ ರೀತಿ. ಅದಕ್ಕೆ ಮೆಥಡ್ಸ್ ಕೊಟ್ಟಿದ್ದಾರೆ. ಯಾವುದಕ್ಕೆ, ದೇವಸ್ಥಾನ ದೇವ್ರ ಕಾರ್ಯಗಳು ಬಂದಾಗ ಮೆಥಡ್ ಇದೆ. ಆ ರೀತಿಯಲ್ಲಿ ಏನು ಇಲ್ದಿರೋ ವ್ಯಕ್ತಿ ಒಂದು ಕಲ್ಲನ್ನು ಅದಕ್ಕೆ ಅದರದ್ದೇ ಒಂದು ಪೂಜೆ ಪುರಸ್ಕಾರಗಳು, ಒಂದು ರಿಚುವಲ್ಸ್ಗಳನ್ನ ಪರ್ಫಾರ್ಮ್ ಮಾಡಿ, ಅದಾದಮೇಲೆ ಏನೂ ಇಲ್ದಿರೋದಕ್ಕೆ ಜೀವ ತುಂಬಿ ಇದು ಮಾಡಿ ಅಂತ ಅದಕ್ಕೆ ಶಕ್ತಿ ತುಂಬಿ ಶಕ್ತಿ ಪೀಠ ರೀತಿಯಲ್ಲಿ ರೆಡಿ ಮಾಡ್ತಾರೆ. ಆಯಿತಾ, ಏನೂ ಇಲ್ದಿರೋ ವಸ್ತುನ ಫುಲ್ ರೆಡಿ ಮಾಡ್ತಾರೆ. ಅದಾದಮೇಲೆ ಅದು ಕಂಟಿನ್ಯೂಸ್ ಆಗಿ ಪೂಜೆ ಪುರಸ್ಕಾರಗಳು ನಡೀತಾ ಅದರ ವೈಬ್ರೇಷನ್ ಜಾಸ್ತಿ ಹೋಗ್ತದೆ. ಆದರೆ ಕ್ರಿಸ್ಟಲ್ಸ್ ಏನಂದರೆ ಆಲ್ರೆಡಿ ವೈಬ್ರೇಟ್ ಆಗ್ತಾ ಇರುತ್ತೆ. ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, ವೈಬ್ರೇಷನ್ ಅಂದರೆ ಅದರದ್ದೇ ಆದ ಒಂದು ಪವರ್ ಇರುತ್ತೆ. ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ. ಮತ್ತು ಯೂಸ್ ಮಾಡ್ಬೇಕಾದ್ರೆ ಅಷ್ಟೇ ಕೆಲವು ಸಿಂಪಲ್ ಡೌಟ್ಗಳಿದೆ. ಇದೆಲ್ಲ ತುಂಬ ಸಿಂಪಲ್ ಡೌಟು. ನಾನು ಹೇಳಿದ್ದು ಬಂದು ಕಾಂಪ್ಲಿಕೇಟೆಡ್ ಸ್ಟೋರಿ. ಸೊ ಅದರ ಹಿಂದೆ ಏನು ಯೂಸ್ ಮಾಡಬೇಕಾದನ್ನು. ಸೊ ನಾವು ಯೂಸ್ ಮಾಡ್ಬೇಕಾದ್ರೆ ಸಿಂಪಲ್ಲಾಗಿ ಏನು ರೈಟ್ ಅಥವಾ ಬಲಗೈ ಅಥವಾ ಎಡಗೈಗೆ ಹಾಕ್ಬೇಕಾ, ಅದನ್ನು ವಾಶ್ ಮಾಡಬಾರ್ದಾ, ಅದನ್ನು ಪುನಃ ಯೂಸ್ ಮಾಡಬಾರ್ದಾ. ಒಂದು ಕೆಲಸಕ್ಕೆ ಏನೋ ಅಂತ ನಿಮಗೆ ರೆಡಿ ಮಾಡಿ ಚಾರ್ಜ್ ಮಾಡಿ ಕೊಟ್ಟಾಗ ಅದನ್ನು ನೀವು ಪುನಃ ಯೂಸ್ ಮಾಡಬಾರ್ದಾ. ಅದಾದಮೇಲೆ ಯಾರಿಗಾರು ಇದನ್ನು ಕೊಡ್ಬೋದಾ, ಅಥವಾ ನೀವು ಯೂಸ್ ಮಾಡ್ದಿರೋದು ಯಾರಿಗಾರು ಕೊಡ್ಬೋದಾ. ಮತ್ತು ಕೆಲವು ಸಲ ಮುರಿದೋಗ್ಬಿಡುತ್ತೆ, ಒಳ್ಳೇದು ಮುರಿದೋಗೋದು, ಕಟ್ಟಾಗಿರುತ್ತೆ, ನ್ಯಾಚುರಲ್ಲಾಗಿ ಏನೂ ಕಾರಣದಲ್ಲಿ ಅದಾಗಿದೆ, ಕಟ್ಟಾಗಿರುತ್ತೆ. ಏನಕ್ಕೆಂದರೆ ಒಂದು ಕೆಟ್ಟದು ಅಂತ ಏನಿರುತ್ತೆ ಅದು ಎಳಿತಾ ಇರುತ್ತದು. ಸೊ ಹಾಗಾಗಿ ಕಟ್ಟಾದಾಗ ನೆಗೆಟಿವ್ ಅಂತ ಅನ್ಕೋಬೇಡಿ, ಯಾಕೆ ಹಿಂಗಾಯಿತು ಅಂತ. ಆಗೋದು ಒಳ್ಳೇದದು, ಸರಿನಾ. ಹಾಗಾದಾಗ ಏನು ಮಾಡಬೇಕು, ಅದನ್ನು ಎಲ್ಲಿ ಹಾಕಬೇಕು, ಮತ್ತು ಯೂಸ್ ಮಾಡದಿಲ್ದಿರೋಂಥ ಕ್ರಿಸ್ಟಲ್ಸ್ಗಳನ್ನ ಓಪನ್ ಆಗಿಡಬೇಕಾ, ಕ್ಲೋಸ್ ಮಾಡಿಡಬೇಕಾ, ಈ ರೀತಿ ಸುಮಾರು ಒಂದು ಮಾತಾಡೋ ಟಾಪಿಕ್ಗಳು ಜಾಸ್ತಿ ಇರುತ್ತೆ. ಅದೆಲ್ಲನೂ ಸುಮ್ಮನೆ ಕೂತ್ಕೊಂಡು ಕಂಟೆಂಟ್ ರೀತಿ ಮಾತಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಆನ್ಲೈನಲ್ಲಿ ಏನಾಗ್ತದೆ ಅಂತಂದರೆ ಒಬ್ಬರು ಸರಿ ಅಂದರೆ 100 ಜನ ತಪ್ಪು. 100 ಜನ ತಪ್ಪು ಅನ್ನೋರಲ್ಲಿ ಯಾರು ಕಲ್ತಿದ್ದಾರೆ ಯಾರು ಕಲ್ತಿಲ್ಲ ಗೊತ್ತಾಗಲ್ಲ. ರ್ಯಾಂಡಮ್ ಆಗಿ ಏನೋ ಒಂದು ಮೆಸೇಜ್ ಬರುತ್ತೆ. ಸೊ ಯಾರು ಹೇಳ್ತಾ ಇರ್ತೀವಿ ಅವ್ರ ಬಗ್ಗೆನೂ ಅಷ್ಟು ಐಡಿಯಾ ಇರೋಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋದು, ವೆಬಿನಾರ್ ಕಾನ್ಸೆಪ್ಟ್ಗಳು ಜಾಸ್ತಿ ಆಯಿತು. ಸೊ ಅಲ್ಲಿ ನಿಮಗೆ ಕೂತ್ಕೋತಿದ್ರು, ಡಿಸ್ಕಸ್ ಮಾಡ್ತಿದ್ರು, ಇನ್ನೊಂದು ಆಗ್ತಿತ್ತು, ಮತ್ತೊಂದು ಆಗ್ತಿತ್ತು. ನಾನೇನಂದರೆ ಹೇಳಿದ್ನಲ್ಲ, ಕಲಿಸೋ ಉದ್ದೇಶ ಅಂತಲ್ಲ, ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಸೊ ಕಲಿಯೋದು ನಿಮಗೆ ಬಿಟ್ಟಿದ್ದು, ಬಟ್ ತಿಳುವಳಿಕೆ ಇರಬೇಕು. ಯಾವಾಗಲೂ ತಿಳುವಳಿಕೆ ಇರಬೇಕು, ಏನು ಯೂಸ್ ಮಾಡ್ತಿದ್ದೀವಿ ಅಂತ. ಕೆಲವು ನಿಮಗೆ ಗೊತ್ತಿರುತ್ತೆ, ಕೆಲವು ಜಾಗಗಳು ಸುಮ್ಮನೆ ಅನ್ನೆಸೆಸರಿ ಹೋಗೋ ಅವಶ್ಯಕತೆ ಇರಲ್ಲ, ಹೋಗಿ ಬರ್ತಿದ್ದಂಗೆ ಕೆಟ್ಟದಾಗ ಸ್ಟಾರ್ಟ್ ಆಗುತ್ತೆ, ಒಳ್ಳೆದಾಗ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕೆಲವು ಕೆಲಸಗಳು ಮಾಡ್ತಾ ಇರುತ್ತೆ, ನಮಗೆ ಗೊತ್ತಿಲ್ಲದೆ ನಮ್ಮ ಕಂಟ್ರೋಲ್ಗೆ ಇಲ್ಲದೇ ಇರೋವಂಥದ್ದು. ಅದ್ರಗಳ ಬಗ್ಗೆ ತಿಳ್ತಾ ಒಂದು ಮಾಹಿತಿ ಕಲಿಯೋದು ಬಂದು ನೋಡಿ, ಇದು ಮಿಸ್ಟಿಸಿಸಮ್ ಅಥವಾ ಅಕಲ್ಟ್ ಅಂತ ಏನು ಹೇಳ್ತೀವಿ. ಇದು ನಮಗೆ ಸುತ್ತಮುತ್ತ ಇರೋವಂಥ ಏನು ನಮ್ಮ ಒಂದು ದೇಹದ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಿದೆ ಅಂತ, ಇದನ್ನು ನೀವು ಕಾಸು ಕೊಟ್ಟು ಕಾದು ನಂಬಿ ಯೂಸ್ ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಇದ್ರ ಬಗ್ಗೆ ತಿಳುವಳಿಕೆ ಅಂತ ಇರೋದು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ. ಸೊ ಹಾಗಾಗಿ ಇದ್ರ ಬಗ್ಗೆ ಕ್ಲಾಸಸ್ ಮಾಡಬೇಕು, ಕ್ಲಾಸಸ್ ಅವಶ್ಯಕತೆ ಇದೆ. ಸೊ ಯಾರು ಯೂಸ್ ಮಾಡಬೇಕು, ಎಲ್ಲ ಕ್ರಿಸ್ಟಲ್ಸ್ಗಳು ಕೂಡ ಜನರಲ್ ಆಗಿ ಬಂದು ಸಮಸ್ಯೆಗಳು ಅಂದರೆ ಏನು ಸಮಸ್ಯೆ ಇದೆ ಅದ್ರ ಮೇಲೆ ಇದು ಮಾಡ್ತೀವಿ.
ಅದಾದಮೇಲೆ ಕೆಲವು ನಮ್ಮ ಒಂದು ಪ್ರೊಟೆಕ್ಷನ್ಗೋಸ್ಕರ, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೋಸ್ಕರ ಕೂಡ, ಮತ್ತು ಕೆಲವೊಂದು ಎನರ್ಜೀಸ್ಗಳನ್ನ ರೆಡಿ ಮಾಡೋಕ್ಕೆ. ಮನೆಯಲ್ಲಿ ವಾಸ್ತುವಾಗಲಿ, ಮನೆಯಲ್ಲಿ ಒಂದು ಎನರ್ಜಿಗಳು ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಅದರದ್ದೇ ಆದ ರೀತಿಯಲ್ಲಿ ನಾವು ಮನೇನ ರೆಡಿ ಮಾಡ್ಕೋತೀವಿ, ಅಥವಾ ನೀವು ಕೂತ್ಕೊಂಡು ಕೆಲಸ ಮಾಡೋ ಜಾಗನ ರೆಡಿ ಮಾಡ್ಕೋತೀವಿ. ಸೊ ಕ್ರಿಸ್ಟಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ, ಸಿಂಪಲ್ಲಾಗಿ ಎಲ್ಲ ಕಡೆ ನಾವು ನೋಡೋವಂಥದ್ದು ಪ್ರಾಬ್ಲಮ್ಸ್ ಏನಿರುತ್ತೆ ಅಲ್ಲಿ ಯೂಸ್ ಮಾಡ್ಬೋದು ಅಂತ. ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ತು ಅಂತಂದರೆ ಒಂದು ಕಾಂಬಿನೇಷನ್ನ ಮಾಡ್ತಾ ಒಂದು ಕರೆಕ್ಟ್ ಸೈಜ್ಗಳನ್ನ, ಕರೆಕ್ಟ್ ಫಾರ್ಮ್ಸ್ ಅಂತ ನಾವು ಮಾಡಬಹುದು, ರೂಪಗಳು ಅಂತ ಏನಿತ್ತು ಮಾತಾಡೋದ್ವಲ್ಲ ಈಗ, ಅದನ್ನು ಯೂಸ್ ಮಾಡ್ತಾ ಇನ್ನೂ ದೊಡ್ಡ ಮಟ್ಟಿಗೆ ಕೆಲಸ ಮಾಡ್ತಾ ಹೋಗ್ಬೋದು. ಮತ್ತು ಎಲ್ಲ ಒಂದು ಕ್ರಿಸ್ಟಲ್ಸ್ಗಳಿಗೂ ಅದರದೇ ಆದ ರೀತಿಯಲ್ಲಿ ಚಾರ್ಜ್ ಮಾಡ್ತಾ ಹೋಗಬೇಕು. ಅದನ್ನು ಎನರ್ಜೈಸ್ ಅಂದರೆ ಯಾವಾಗಲೂ ಅದು ಚಾರ್ಜ್ ಇರೋ ರೀತಿ ಮಾಡಬೇಕು. ಸೊ ಇದು ಸಡನ್ ಆಗಿದ್ರೆ ಶಕ್ತಿ ಹೋಗ್ಬಿಡುತ್ತಾ ಅಥವಾ ಇದಾಗ್ಬಿಡುತ್ತಾ ಅಂದರೆ ಆ ರೀತಿ ಅಲ್ಲ. ಕೆಲಸ ಅಂತ ಅದಕ್ಕೆ ಕೊಟ್ಟಾಗ ಕೆಲಸ ಮಾಡಬೇಕಾದ್ರೆ ಕೆಲವು ನೆಗೆಟಿವಿಟಿ ಏನು ಸಮಸ್ಯೆಗಳಾಗುತ್ತೆ ಅದನ್ನು ಎಳಿತಾ ಇರುತ್ತದು. ಸೊ ನಾವು ಪೂಜೆ ಪುರಸ್ಕಾರ ದೇವರು ಅಂತ ಬಂದಾಗ ಅಲ್ಲಿ ಇದನ್ನೇ ಮೇಂಟೈನ್ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದರದ್ದೇ ಆದ ರೀತಿಯಲ್ಲಿ ಅದು ಕೆಲಸ ಮಾಡ್ತಿರ್ಬೇಕು ಆ ರೀತಿ. ಸೊ ಇಲ್ಲೂ ಕೂಡ ಅದೇ ರೀತಿ ನಾವು ಕೆಲವೊಂದು ರಿಚುವಲ್ಸ್ಗಳು, ಕೆಲವೊಂದು ಪೂಜೆಗಳು ಅಥವಾ ಕೆಲವೊಂದು ಕೆಲಸಗಳನ್ನ ಮಾಡಬೇಕು. ಅದು ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾರೋ ರೀತಿಯಲ್ಲಿ ನಾವು ಅದಕ್ಕೆ ರೆಡಿ ಮಾಡಬೇಕು, ಆಯಿತಾ. ಎಲ್ಲ ನಾವು ಹೇಳ್ದಂಗೆ, ನಾವು ಅಂದ್ಕೊಂಡಂಗೆ ಕೆಲಸ ಮಾಡೋದು. ದೇವರು ಕೂಡ ಅಷ್ಟೇ, ದೇವರು ನೀವೇನೋ ಕೇಳ್ತೀರ ಅದನ್ನು ಕೊಡೋದು. ಎಲ್ಲೋಗಿ ಏನು ಕೇಳಬೇಕದು ಆ ದೇವ್ರು ಯಾವ ರೀತಿ ರೆಡಿ ಮಾಡಿರ್ತಾರೋ ಅದನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಟಾಪಿಕ್ನ ಆಲ್ರೆಡಿ ಮಾತಾಡಿದೆ. ಬಟ್ ಅದೇ ರೀತಿಯಲ್ಲಿ ಕ್ರಿಸ್ಟಲ್ಸ್, ಕಲ್ಲು ಮಣ್ಣು ಈ ಕಾಂಬಿನೇಷನ್ ಮೇಲೆ ಹೋಗಬೇಡಿ. ನಂಬಿಕೆನೂ ಅಷ್ಟೇ ತುಂಬ ಈಸಿ, ನಂಬಿದ್ರೆ ಎಲ್ಲನೂ ನಂಬ್ತೀರಾ. ಡೌಟ್ ಬಂದಂದರೆ ಅದು ನಿಜ ಇದ್ರೂ ಕೂಡ ಡೌಟ್ ಪಡ್ತೀರಾ. ಬಟ್ ಇದು ಏನಿದೆ ನೋಡಿ ಅರಳುಗಳು, ಇದನ್ನು ಕೆಲಸ ಮಾಡುತ್ತೆ. ಪ್ರಾಬ್ಲಮ್ಸ್ ಇರುತ್ತೆ ಆ ಟೈಮಲ್ಲಿ ತೊಗೊಬಿಟ್ಟಿರ್ತೀರ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಇದಾಗಬೇಕು ಅಂತ ಗೊತ್ತಿರಲ್ಲ. ಯಾಕಂದರೆ 500, 1000, 2000 ಇದು ದುಡ್ಡುಗಳು ಕಾಣಿಸೋಲ್ಲ ಆಗ. ಬಟ್ ತಿಳುವಳಿಕೆ ಇಲ್ಲದೇ ಮಾಡಬೇಡಿ, ಆಗ ಸ್ವಲ್ಪ ರಿಸಲ್ಟ್ಗಳು ಕಾಣಿಸೋಲ್ಲ. ಸಡನ್ನಾಗಿ ನೆಗೆಟಿವ್ ಅಂತ ಅಂತೀರ, ರಿಸಲ್ಟ್ ಎಷ್ಟು ದಿನ ಬೇಕು, ಯಾವ ರೀತಿ ಸಿಗುತ್ತೆ, ಏನಾಗುತ್ತೆ, ಇದೆಲ್ಲ ಕಲಿಯೋ ಪಾರ್ಟ್. ಯಾಕಂದರೆ ನೀವು ಇದನ್ನು ಬೇರೆಯವ್ರಿಗೂ ಸಜೆಸ್ಟ್ ಮಾಡಿದಾಗ ಎಷ್ಟು ಕಲ್ತ್ಕೋದಿರೋ ಅಷ್ಟು ಒಳ್ಳೆಯದು. ಮತ್ತು ಅರ್ನಿಂಗ್ ಅಂತ ಬಂದಾಗ ಕೂಡ ಇದು ಚೆನ್ನಾಗಿದೆ. ಬೇರೆಲ್ಲ ನಾನು ನೋಡಿದ್ದೀನಿ ಯಾವ ಮಟ್ಟಿಗೆ ಇಲ್ಲಿ ಇದೆಲ್ಲ ಅರ್ನ್ ಮಾಡ್ತಾರೆ ಅಂತ. ಬಟ್ ಏನಂದರೆ ಕಲಿಕೆ ಅನ್ನೋ ವಿಷಯದಲ್ಲಿ, ತಿಳುವಳಿಕೆ ಅಂತ ಬಂದಾಗ ವಿಷಯದಲ್ಲಿ ಏನಾಗ್ತಂದರೆ ಗೊತ್ತಿರಬೇಕು ಇದು ಯಾವ ರೀತಿ ಯೂಸ್ ಮಾಡಬೇಕು, ಏನು ಎತ್ತ ಅಂತ. ಮತ್ತು ಇದನ್ನು ಎನರ್ಜೈಸಿಂಗ್ ಅಂತ ಏನು ಹೇಳ್ತಾ ಇದೆ ಯಾವಾಗಲೂ, ಕ್ರಿಸ್ಟಲ್ ಎನರ್ಜೈಸ್ ಮಾಡ್ತಾರೆ ಅಂದರೆ ಅದಕ್ಕೊಂದು ಕೆಲಸನ ಕೊಡ್ತಾರೆ. ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಅದನ್ನು ಒಂದು ಗ್ರಿಡ್ ಮಾಡಿ ರೆಡಿ ಮಾಡಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಅದನ್ನು ನೀವು ಕಲಿಯೋ ಪ್ರಾಸೆಸ್ ಅದು. ಅಂದರೆ ಕ್ರಿಸ್ಟಲ್ಲಲ್ಲೇ ನೀವು ಏನಾದರೂ ಒಂದು ಫ್ಯೂಚರಲ್ಲಿ ಕಂಟಿನ್ಯೂ ಮಾಡೋ ಒಂದು ಆಸೆ ಇತ್ತು ಅಂತಂದರೆ. ಬಟ್ ನನ್ನ ಪ್ರಕಾರ ನಾನು ಕೂಡ ಇದೇ ರೀತಿ ನಾನು ತುಂಬ ರೀಸೆಂಟಾಗಿ ಟಚ್ ಮಾಡಿದ್ದು, ಒಂದು 9-10 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ರೀಸೆಂಟಾಗಿ ಟಚ್ ಮಾಡಿದ್ದು, ಆಯಿತಾ. ಬಟ್ ಏನಂತಂದರೆ ಇದ್ರ ಕನೆಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಸಲ ನೀವು ಸ್ಟಾರ್ಟ್ ಮಾಡಿದ್ರೆ ಇದು ಒಂದು ಆಟೋಮೆಟಿಕ್ಕಾಗಿ ನಿಮಗೆ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಬೇರೆ ಬೇರೆ ವಸ್ತುಗಳು ಆ ಟೈಮಲ್ಲಿ ತಿಳುವಳಿಕೆ ಇರೋದು ಇಂಪಾರ್ಟೆಂಟ್. ಯಾವುದ್ರ ಜೊತೆ ಏನಿಟ್ಟಿದ್ದೀವಿ, ಎಲ್ಲೇನಿಟ್ಟಿದ್ದೀವಿ, ಯಾವುದೇ ರೀತಿ ಏನು ಮಾಡ್ತೀವಿ ಅದು. ಸೊ ಹಾಗಾಗಿ ಇದು ಕಲೆಕ್ಷನ್ ಐಟಮ್ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಕೆಲಸ ಮಾಡ್ತಾ ಇರುತ್ತದು, ಅದಕ್ಕೆ ನೀವು ಕೆಲಸ ಕೊಡಿ, ಅದು ನಿಮಗೆ ಕೆಲಸ ಮಾಡಿಕೊಡುತ್ತೆ. ಆ ರೀತಿ ಮಾಡ್ತಾ ಹೋಗಿ. ಸೊ ಹಾಗಾಗಿ ಕಲಿಕೆ ಅಂತ ಏನಿದೆ ಅದು ಒಂದು ಕ್ಲೀನ್ ಫಾರ್ಮೆಟಲ್ಲಿ ಬಂದಾಗ ಕಲಿಯೋ ವಿಷಯ. ತಿಳುವಳಿಕೆ ಅಂತ ಬಂದಾಗ ನೋಡಿ ಜನರಲ್ ಟಾಪಿಕ್ ಇದು. ನೀವು ಬರೀ ತಿಳ್ಕೋಬೇಕು ಅಂತಂದರೆ ಒಂದು 7-8 ಥರ ತೋರಿಸಿದ್ದೀನಿ, ಸುಮಾರಿದೆ. ಇದನ್ನೆಲ್ಲ ಯಾವ ರೀತಿ ಇದು ಮಾಡಬೇಕು, ಯಾರು ಯೂಸ್ ಮಾಡಬೇಕು, ಯಾರಿಗೆ ಉಪಯೋಗ ಆಗುತ್ತೆ, ಈ ರೀತಿ ಇದನ್ನೆಲ್ಲ ಏನಕ್ಕೆ ಮಾಡ್ತಾರೆ, ಏನಕ್ಕೆ ಸೇಲ್ ಮಾಡ್ತಾರೆ, ಇದರ ಉದ್ದೇಶ ಏನು, ಯಾರು ತಗೋತಾರೆ, ಯಾರಿಗೆ ಇದು ಅವಶ್ಯಕತೆ ಇದೆ, ನಾವು ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದ, ಯೂಸ್ ಮಾಡಿದ್ರೆ ಯಾವ ರೀತಿ ಉಪಯೋಗಿಸ್ಬೇಕು, ಇದರ ಬಗ್ಗೆ ತಿಳ್ಕೊಳ್ಳೋದು ಕ್ರಿಸ್ಟಲ್ ಕ್ಲಾಸಸ್ ಬಗ್ಗೆ ಒಂದು ಇಂಟ್ರಡಕ್ಷನ್ ಅಂತ ಅಂದ್ಕೊಳ್ಳಿ. ಮತ್ತು ಜನರಲ್ ಆಗಿ ಈಗಲೂ ಹೇಳ್ತಾ ಇದ್ದೀನಿ, ಅವೇರ್ನೆಸ್ ಇದು ತಿಳ್ಕೊಳ್ಳಿ. ಪ್ರತಿಯೊಂದು ಡಿಫ್ರೆಂಟ್ ಇರುತ್ತೆ, ಅದರದ್ದೇ ಆದ ಒಂದು ಕೆಲಸ ಇರುತ್ತೆ, ಅದರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಬರೀ ದುಡ್ಡು ಮಿಕ್ಕಿಸ್ಬೇಕಂತ ಮಾಡಿರಲ್ಲ, ಅದರದ್ದೇ ಆದ ರೀತಿಲಿ. ಮತ್ತು ಪಿರಮಿಡ್ ಅಷ್ಟೇ, ಪಿರಮಿಡ್ ಯೂಸ್ ಮಾಡ್ಬೇಕಾದ್ರೂ ಅಷ್ಟೇ ಸೈಜು ಮತ್ತು ಈ ಹೈಟ್ ಏನಿದೆ ಅದು ಕರೆಕ್ಟಾಗಿರಬೇಕು. ಆ ರೀತಿ ಒಂದು ಪರ್ಫೆಕ್ಷನ್ ಅಂತ ನೋಡಿದಾಗ ಅದು ಅದರ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ತಿಳ್ಕೊತೀವಿ, ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಆನ್ಲೈನ್ ಈಸಿ ಇದೆ, ಸರ್ಚ್ ಮಾಡ್ತೀವಿ, ಸರ್ಚ್ ಮಾಡಿದಾಗ ಏನೋ ಒಂದು ಬಂತು, ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ₹5 ₹10 ಕಮ್ಮಿ ಕಾಣಿಸ್ತು ಅಂದಾಗ ನಾವು ಬುಕ್ ಮಾಡ್ತೀವಿ, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮಾಮೂಲಿ ಡೂಪು ಬರ್ತದೆ ಈಗ, ಬಿಡಿ ಅದು ಡೂಪ್ ಸೆಕೆಂಡ್ರಿ. ಬಟ್ ಒರಿಜಿನಲ್ಲೇ ಬಂತು ಅಂದರೆ ಫಸ್ಟ್ನೇದು ಬಂದರೆ ರೀಯೂಸ್ ಆಗಿರಬಾರ್ದು, ಯಾರು ಬೇರೆ ಯಾರು ಯೂಸ್ ಮಾಡಿರಬಾರ್ದು. ಮತ್ತು ಅದರದ್ದೇ ಆದ ರೀತಿಯಲ್ಲಿ ನಿಮ್ಮ ಒಂದು ಫೋಟೋ ಇಟ್ಕೊಂಡು, ಒಂದು ಹೆಸರು ಇಟ್ಕೊಂಡು ಅದರ ಮೇಲೆ ಚಾರ್ಜ್ ಮಾಡಿ ಕಳಿಸಿದ್ರೆ ಒಳ್ಳೇದು. ಅದೇ ರೀತಿ ಕೆಲಸ ಮಾಡೋದೆಲ್ಲರೂ. ಸೊ ನಾವು ಅದೇ ಅನ್ಕೋತೀವಿ. ಬಟ್ ಆನ್ಲೈನಲ್ಲಿ ಇದೆಲ್ಲ ಇರಲ್ಲ, ಆಯಿತಾ. ಮೇಯ್ನ್ ಅದೇನೆ, ಅಗೇನ್ಸ್ಟ್ ಅಂತಲ್ಲ, ಫೋಟೋನೇ ಬೇಕು ಅಂತ ಏನಿಲ್ಲ, ಗ್ರಿಡ್ ಇಟ್ಟು ಚಾರ್ಜ್ ಮಾಡ್ತಾರೆ. ಎರಡೂ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಬಟ್ ಏನಂದರೆ ನೀವು ಕೊಡೋ ದುಡ್ಡಿಗೆ ಪರ್ಫೆಕ್ಟಾಗಿ ಕೆಲಸ ಮಾಡಿಸ್ಕೊಳ್ಳಿ ಕ್ಲೀನಾಗಿ.
ಪ್ರಾಪರಾಗಿ. ಏನಕ್ಕಂದರೆ ಆನ್ಲೈನಲ್ಲಿ ಗೊತ್ತಾಗಲ್ಲ ಯಾರು ಏನು ಅದು ಅಂತ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಎತ್ತ ಯಾರಿಗೆ ಮಾತಾಡಬೇಕೇನು ಅಂತ. ಸೊ ಆ ರೀತಿ ಒಂದು ಕೆಲಸ ನಡೀತಾ ಇರುತ್ತೆ. ಸೆಕೆಂಡದ್ದು ಬಂದು ತಿಳುವಳಿಕೆ ವಿಷಯದಲ್ಲಿ ಬಂದಾಗ ನೋಡಿ ಅದೇನೆ ಈ ರೀತಿ ಇರೋದನ್ನು ಈ ರೀತಿ ರೆಡಿ ಮಾಡ್ತಾರೆ, ಈ ರೀತಿ ರೆಡಿ ಮಾಡ್ತಾರೆ, ಈ ರೀತಿ ರೆಡಿ ಆಗುತ್ತೆ, ಈ ರೀತಿ ರೆಡಿ ಆಗುತ್ತೆ, ಈ ರೀತಿ ರೆಡಿ ಆಗುತ್ತೆ. ಸೊ ಮನುಷ್ಯ ನ್ಯಾಚುರಲ್ ಆಗಿ ಇದ್ದಿದ್ದನ್ನು ಒಂದು ಕೆಲವು ಆಕಾರಗಳಿಗೆ ನಾವು ಬದಲಾವಣೆ ಮಾಡ್ಕೊಂಡ್ವಿ ನಮ್ಮ ಒಂದು ಕೆಲಸಕ್ಕೆ, ನಮ್ಮ ಒಂದು ಸ್ವಾರ್ಥಕ್ಕೆ ಅಥವಾ ನಮ್ಮ ಒಂದು ಉಪಯೋಗಕ್ಕೆ. ಇದನ್ನು ತಿಳ್ಕೊಳ್ಳೋದು ಬಂದು ಕ್ರಿಸ್ಟಲ್ ಹೀಲಿಂಗ್ ಅಥವಾ ಕ್ರಿಸ್ಟಲ್ ಕ್ಲಾಸಸ್ ಅಂತೇನಿದೆ ಅದು. ಆಯಿತಾ? ಅವೇರ್ನೆಸ್ ಮಾತ್ರ ಬೇಕು ಅಂದರೆ ನನ್ನ ಕಡೆಯಿಂದ ಕಮಿಟ್ ಆಗಿದ್ದೀನಿ. ಕೆಲವು ವೀಡಿಯೋಸ್ಗಳು ಪಾಪ್ಯುಲರಾಗಿ ಏನು ಯೂಸ್ ಮಾಡ್ತಾ ಇದ್ದಾರೆ, ಏನು ಮಿಸ್ಟೇಕ್ ಆಗುತ್ತೆ. ಉದಾಹರಣೆಗೆ ಅಮಿತಿಸ್ಟ್ ಯೂಸ್ ಮಾಡಿದ್ರೆ ಎಲ್ಲರೂ ಯೂಸ್ ಮಾಡ್ಬೋದು. ಐರನ್ ಪೈರೇಟ್ ಅಂತ ಏನು ಯೂಸ್ ಮಾಡ್ತಾರೆ, ಸಾಲ ದುಡ್ಡೆಲ್ಲ ವಾಪಸ್ ಬರಬೇಕು ಅಂತ. ಬಿ ಪಿ ಇಶ್ಯೂಸ್ ಇರೋರಿಗೆ ಕೊಡಬಾರ್ದು ಅದು. ಅದು ಕೊಟ್ಟರೆ ಜೊತೆಲಿ ಇನ್ನೊಂದನ್ನ ಮಿಕ್ಸ್ ಮಾಡಿ ಕೊಡಬೇಕು. ಎಷ್ಟು ಮಿಕ್ಸ್ ಮಾಡಬೇಕು ಏನು ಎತ್ತ ಮತ್ತು ಐರನ್ ಪೈರೇಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಆ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಬಟ್ ಇದು ಕಂಪ್ಲೀಟ್ಲಿ ಬಂದು ಏನು ಕಲಿಯಬೇಕು, ಕ್ಲಾಸಸ್ನ ಅವಶ್ಯಕತೆ ಏನಿದೆ ಅಂತ ಯಾರು ಕೇಳಿದ್ರಿ ಅವ್ರಿಗೆ ಹೇಳ್ತಾ ಇರೋದು. ಕಲಿಯೋರಿಗೆ ಅವಶ್ಯಕತೆ ಇರುತ್ತೆ, ಯಾರೂ ಸಿಕ್ಕಿರಲ್ಲ, ಕಲಿಸಿ ಅಂತ ಹೇಳಿರ್ತಾರೆ, ಅವ್ರಿಗೆ ಕಲಿಸ್ತೀನಿ. ಬೇರೆ ಏನು ಬೇಡ, ನಂಗೆ ಇನ್ಫಾರ್ಮೇಷನ್ ಸಿಗಬೇಕು ಅಂತಂದರೆ ನನ್ನ ಕಡೆಯಿಂದ ಕಮಿಟ್ ಆಗಿದ್ದೀನಿ ಅದು. ಸೊ ನಾನು ಇನ್ಫಾರ್ಮೇಷನ್ ಕೊಡಬೇಕು ಅಂತಂದ್ರೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಫುಲ್ ಇರುತ್ತಾ ಅಂದರೆ ಫುಲ್ ಅಂತಿಲ್ಲ. ಒಂದು ವಿಷಯ ತಿಳಿಸ್ಬೇಕಂದ್ರೆ ಎಷ್ಟು ಬೇಕಷ್ಟು ತಿಳಿಸಿರ್ತೀವಿ. ಸ್ಟಾರ್ಟಿಂಗ್ ಎಂಡಿಂಗ್ ತಲೆಬುಡ ಇಲ್ದೇ ಅಥವಾ ಅದ್ರ ಬಗ್ಗೆ ಏನು ಇದು ಮಾಡ್ದೇ ಹೇಳೋಕ್ಕಾಗಲ್ಲ. ಇಂಟ್ರೊಡಕ್ಷನ್ ತಿರಿ ಕಂಪ್ಲೀಟ್ ಫುಲ್ಲು ಕ್ಲಾಸಸ್ ರೀತಿ ಮಾತಾಡ್ತಾ ಕೂತ್ಕೊಂಡ್ರೆ ನೆಗೆಟಿವ್ ಅಂತ ಆಗಲ್ಲ. ಎಲ್ಲೋ ಒಂದು ಕಡೆ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ಮಿಸ್ಟೇಕ್ನ ಸ್ವಲ್ಪ ಹೈಲೈಟ್ ಮಾಡ್ತಾರೆ ಅಥವಾ ಮಿಸ್ಟೇಕ್ ಅನ್ನೋದನ್ನು ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ, ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಒಬ್ರು ಮಾಡ್ತಾರೆ ನಾನು ಮಾಡ್ತಾರೆ ಸರಿ ಅಂತ, ಒಬ್ರು ನಾನು ಮಾಡ್ತಾರೆ ಸರಿ ಅಂತ. ನಾವೇನು ಮಾಡ್ತೀವಿ, ರಿಸಲ್ಟ್ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ, ರಿಸಲ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ವಿ. ರಿಸಲ್ಟ್ ಸಿಗಬೇಕು, ರಿಸಲ್ಟ್ ಇರಬೇಕು ಅಂತ. ಹಾಗಾಗಿ ಕ್ಲೋಸ್ಡಾಗಿ ಗ್ರೂಪಲ್ಲಿದ್ದು ಮತ್ತು ಒಂದು ಕಮಿಟ್ಮೆಂಟ್ ಲೆವೆಲ್ ತೊಗೊಂಡು ಕೆಲಸ ಮಾಡೋ ಅಂಥದ್ದು ಇದು ಅದು ಕ್ಲಾಸಸ್. ತಿಳಿಸೋ ವಿಷಯ ಏನಿದೆ ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಪರ್ಚೇಸ್ ಮಾಡ್ಬೇಕಾದ್ರೂ ಅಷ್ಟೇ ಕೆಳಗಡೆ ಲಿಂಕ್ ಇರುತ್ತೆ, ಚೆಕ್ ಮಾಡಿ, ಹೊರಗಡೆ ಚೆಕ್ ಮಾಡಿ. ಬಟ್ ಏನಂದರೆ ಈ ರೀತಿ ಇರಬೇಕು ನಿಮ್ಮ ಕೆಲಸ ಏನಾಗಬೇಕು ಅದು ಮೊದಲದು ಯೂಶ್ವಲಿ ಬಂದು ಕೆಲವು ಕ್ರಿಸ್ಟಲ್ಸ್ಗಳದ್ದು ಅದರದೇ ಕೆಲಸ. ಕಾಂಬಿನೇಷನ್ ಎಲ್ಲಿ ಯೂಸ್ ಮಾಡ್ತೀವಿ 3-4 ಕ್ರಿಸ್ಟಲ್ಸ್ಗಳು ಒಟ್ಟಿಗೆ. ಈಗ ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಒಂದಷ್ಟು ಖರ್ಚಾಗುತ್ತೆ. ನೀವು ಕಾಂಬಿನೇಷನ್ ಇಲ್ಲಿ ಯೂಸ್ ಮಾಡ್ತೀರಾ ಆಗ ಬಂದು ಚಾರ್ಜ್ ಆಗಲೇಬೇಕು, ಎನರ್ಜೈಸ್ ಆಗಲೇಬೇಕು, ಕ್ಲೀನಾಗಿರಬೇಕು. ಇಂಡಿವಿಜುವಲ್ಲು ಕೂಡ ಅಷ್ಟೇ ಒಂದು ಟೈಮಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಚಾರ್ಜ್ ಮಾಡಿರ್ತಾರೆ. ಆ ರೀತಿ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಇದಿಷ್ಟು ಬಂದು ನೋಡಿ ಕ್ರಿಸ್ಟಲ್ ಕ್ಲಾಸಸ್ ಅಂತ ಇರುತ್ತೆ ಅದು, ಅಥವಾ ಕ್ರಿಸ್ಟಲ್ಸ್ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು ಎಲ್ರಿಗೂ. ಇದನ್ನು ತಿಳ್ಕೊಂಡು ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆಯಿತಾ? ಏನಕ್ಕೆ ಕಷ್ಟಪಟ್ಟು ನೀವು ಅದೊಂದು ಆಸೆಯಿಂದ ಮಾಡೋ ಕೆಲಸಗಳು ಯಾವತ್ತೂ ಅದು ಬೇರೆ ರೀತಿ ಆಗಬಾರ್ದು. ಅದೊಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಇರಲಿ, ತಿಳುವಳಿಕೆ ಇರಲಿ. ಥ್ಯಾಂಕ್ ಯು.